ಹಾಯ್ ಫ್ರೆಂಡ್ಸ್, ಈ ಕ್ಷಣದ ಒಂದು ಕ್ರಿಕೆಟ್ ಲೋಕದ ಅದ್ಭುತ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಬೇಕಾದ್ರೆ ಮೊದಲೇ ಬಾರಿಗೆ ನಾನು ಭಾರತ ಗೆಲುವಿಲ್ಲಂತೆ ಮಾತ್ರ ಬಯಸ್ತಿದ್ದೆ ಹೊರತಾಗಿ ದಾಖಲೆಗಳನ್ನ ಒಂದು ಸಾರಿ ಪುನಃ ಅವಲೋಕಿಸಿದಾಗ ನನಗೆ ಶಾಕ್ ಆಯಿತು. ಏನಂತಂದರೆ, ದಕ್ಷಿಣ ಆಫ್ರಿಕಾದ ಒಂದು ಸೋಲು ಭಾರತಕ್ಕೆ ಯಾವ ಮಟ್ಟಕ್ಕೆ ಹೋಗಿತ್ತಂದರೆ, ಭಾರತ ಸೆಮಿಫೈನಲ್ ಹೋಗಲ್ಲ ಅನ್ನೋ ಕಷ್ಟದ ಪರಿಸ್ಥಿತಿಯಲ್ಲಿ ಅದೇನೋ ನಮ್ಮ ಅದೃಷ್ಟ ಇವರು ಡೈರೆಕ್ಟಾಗಿ ಗೆದ್ದು ಬಿಟ್ಟರು. ದಕ್ಷಿಣ ಆಫ್ರಿಕಾದವರೇ ಗೆದ್ದು ಯಾರ ಜೊತೆ ಗೆದ್ದರು, ವೆಸ್ಟ್ ಇಂಡೀಸ್ ಜೊತೆ ಗೆದ್ದ ತಕ್ಷಣ ಭಾರತಕ್ಕೆ ಒಂದು ವರವಾಯ್ತು ಅಂತ ಹೇಳ್ತೀವಿ. ಯಾವುದು ರನ್ ರೇಟ್ ಇಲ್ಲ, ಏನೂ ಇಲ್ಲ, ಡೈರೆಕ್ಟಾಗಿ 2 ಪಂದ್ಯ ಗೆದ್ದರೆ ಎರಡಕ್ಕೂ ಸೆಮಿಫೈನಲ್ ಹೋಗ್ತಾರೆ ಅನ್ನೋದು ಕನ್ಫರ್ಮ್ ಆದಮೇಲೆ ಭಾರತ ಯಾವ ರೀತಿ ಎಚ್ಚೆತ್ಕೊಂತಂದರೆ ಅದು ಜಗತ್ತಿನ ಎಲ್ಲ ರಾಷ್ಟ್ರಗಳು ನಡುಗೋ ರೀತಿ. ನೋಡಿ, ವೆಸ್ಟ್ ಇಂಡೀಸ್ ಜೊತೆ 196 ರನ್ನು, ಅದು ಸೆಕೆಂಡ್ ಬ್ಯಾಟಿಂಗು. ದಕ್ಷಿಣ ಆಫ್ರಿಕಾ ಒಂದು ಸೋಲಿನ ನಂತರ ಸೆಕೆಂಡ್ ಬ್ಯಾಟಿಂಗು, ಇನ್ನೂ 18 ಓವರ್, ಇನ್ನೂ 2 ಓವರ್ ಇರುವಾಗಲೇ ಸೂರ್ಯ ಅವರು ಪಾಪ ನಮ್ಮ ಇವರು ಸಂಜು ಸ್ಯಾಮ್ಸನ್ ಅವರು ಸೆಂಚುರಿ ಆಗೋಕ್ಕೆ 3 ರನ್ ಬೇಕಾಗಿತ್ತು. ಅಂಥ ಪರಿಸ್ಥಿತಿಯಲ್ಲಿ ಭಾರತ ವಿನ್ ಆಯಿತು. ಇನ್ನು ಆಡಿದಂಥ ಫಸ್ಟ್ ಬ್ಯಾಟಿಂಗ್ ಆಡಿದಂಥ 3 ಪಂದ್ಯ 250+, 256 ಜಿಂಬಾಬ್ವೆ ಜೊತೆ, 253 ಇಂಗ್ಲೆಂಡ್ ಜೊತೆ, 255 ನ್ಯೂಜಿಲ್ಯಾಂಡ್ ಜೊತೆ. ನನಗೆ ಶಾಕ್ ಆಯಿತು. ನಾನು ಇಲ್ಲಿವರೆಗೂ ಬರೀ ಭಾರತ ಗೆಲ್ಲಿ ಅಂತ ಬಯಸ್ತಿದ್ದೆ, ಯಾವ ದಾಖಲೆಗಳನ್ನು ನಾನು ವಿಚಾರ ಮಾಡ್ತಿರಲಿಲ್ಲ. ಈಗ ಒಂದು ಕ್ಷಣ ಅನಾಲಿಸಿಸ್ ಮಾಡಿದಾಗ ನನಗೆ ಈ ದಾಖಲೆಗಳ ಬಗ್ಗೆ ನನಗೆ ಬೆಳಕಿಗೆ ಬಂತಂತ ಹೇಳ್ತಾ, ಅದು ಅಲ್ಲದೆ ಇನ್ನೊಂದು ಇತಿಹಾಸ ಪುಟ ತೆಗೆದು ನೋಡ್ರೆ, ಭಾರತ ವಿಶ್ವಕಪ್ ತಂಡ ವಿಜೇತ ಪ್ರತಿ ಸದಸ್ಯರಿಗೆ 83ನೇ ವಿಶ್ವಕಪ್ನಲ್ಲಿ 25,000 ನಗದು ರೂಪಾಯಿ ನೀಡಿದರೆ, 2007ರ ವಿಶ್ವಕಪ್ ಗೆದ್ದ ಪ್ರತಿ ಸದಸ್ಯರಿಗೆ 12 ಕೋಟಿ ಕೊಡ್ತಾರೆ. 2011 50 ವರ್ಷದ ವಿಶ್ವಕಪ್ ಗೆದ್ದ ಸದಸ್ಯರಿಗೆ 39 ಕೋಟಿ ಪ್ರತಿ ಸದಸ್ಯರಿಗೆ. ಇಲ್ಲಿ 15 ಸದಸ್ಯರನ್ನ ಆಯ್ಕೆ ಮಾಡ್ಕೋತಾರೆ. 11 ಜನ, 4 ಜನ ಬೆಂಚ್ ಕಾದರೂ ಕೂಡ ಅವ್ರಿಗೂ ಈಕ್ವಲ್ಸ್ ಅಮೌಂಟ್ ಕೊಡ್ತಾರಂತೇಳಿ ನಾನು ಹೇಳ್ತಾ ಇದ್ದೀನಿ. ಇನ್ನು 2024ರ T20 ವಿಶ್ವಕಪ್ ಗೆದ್ದ ಪ್ರತಿ ಸದಸ್ಯನಿಗೆ 125 ಕೋಟಿ ರೂಪಾಯಿ ಕೊಡ್ತಾರೆ BCCI ಅವರು. ಇನ್ನು ಚಾಂಪಿಯನ್ ಟ್ರೋಫಿ 2025ರಲ್ಲಿ ಪ್ರತಿ ಸದಸ್ಯನಿಗೆ 51 ಕೋಟಿ ರೂಪಾಯಿ ಕೊಡ್ತಾರೆ ಭಾರತೀಯ ತಂಡದ ಸದಸ್ಯರಿಗೆ. ಇನ್ನು 2026 ಈಗ ಮುಗಿದಂಥ ಒಂದು ವಾರದ ಹಿಂದೆ ಮುಗಿದಂಥ ವಿಶ್ವಕಪ್ ಗೆದ್ದಂಥ ಸದಸ್ಯರಿಗೆ 131 ಕೋಟಿ ಕೊಡ್ತಾರೆ. ಕಳೆದ 2 ವರ್ಷಗಳಲ್ಲಿ BCCI ಭಾರತೀಯ ಆಟಗಾರರಿಗೆ ಕೊಟ್ಟ ಒಟ್ಟು ಅಮೌಂಟು 393 ಕೋಟಿ. ಒಂದು ಅಂದಾಜು ಪ್ರಕಾರ ಇಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತಂದರೆ, ನಮ್ಮ 2026 T20 ವಿಶ್ವಕಪ್ ಗೆಲುವಿನ ಮೊತ್ತ ಎಷ್ಟಂದರೆ ಕೇವಲ